ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 27. ಕಾಲ್ ಕಟ್ಟಾದ ನಂತರ ಶ್ರೀನು ಅಜಯ್ ಹೇಳಿದ್ದರ ಬಗ್ಗೆ ಯೋಚಿಸುತ್ತಾ, ಇದೇನು ಇವನು ನನಗೆ ಅಂತಹ ಫ್ರೆಂಡ್ ಯಾರೂ ಇಲ್ಲ ಎಂದು ಹೇಳುತ್ತಿದ್ದಾನೆ. ಆದರೆ ಬಂದವನೇನು ಇವನು ತನಗೆ ತುಂಬ ಕ್ಲೋಸ್ ಎಂಬಂತೆ ಮಾತನಾಡಿದ. ಅಲ್ಲದೆ ಇವನ ಡೀಟೇಲ್ಸ್ ಹೇಳಿದ್ದಕ್ಕೆ ಎದುರು ಹಣ ಕೂಡ ಕೊಟ್ಟ. ಒಂದು ವೇಳೆ ನಾನು ಹಣ ಕೇಳಿದ್ದನೆಂದು ಅವನ್ಯಾರೋ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದಾನಾ ಎಂದು ಯೋಚಿಸುತ್ತಾ, ಅಷ್ಟರಲ್ಲಿ ವೇದ ಕರೆಯುವುದರಿಂದ ಆಲೋಚನೆಗಳಿಂದ ಹೊರಗೆ ಬರುತ್ತಾನೆ. ಯಾಕೆ ವೇದ ಕರೆಯುತ್ತಿದ್ದೀಯಾ ಎಂದು ಹಾಲಿಗೆ ಬಂದು ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಿರುವ ಹೆಂಡತಿಯನ್ನು ಕೇಳುತ್ತಾನೆ ಶ್ರೀನು. ಇತ್ತೀಚಿನಿಂದ ನೋಡುತ್ತಿದ್ದೇನೆ, ಏನೋ ಯೋಚಿಸುತ್ತಿದ್ದೀಯ, ಕೋಣೆಗೆ ಹೋಗಿ ಯಾರೊಂದಿಗೋ ಫೋನ್ ಮಾತನಾಡುತ್ತಿದ್ದೀಯ ಗಂಟೆಗಟ್ಟಲೆ. ನಿನ್ನ ಪಾಡಿಗೆ ನೀನು ಯಾರ್ಯಾರೊಂದಿಗೋ ಫೋನ್ ಮಾತನಾಡುತ್ತಿದ್ದರೆ ಮನೆ ಕೆಲಸಗಳೆಲ್ಲ ಯಾರು ಮಾಡುತ್ತಾರೆ ಅಂದುಕೊಂಡೆ. ಅಂದಾಗ, ಅದು ಅಲ್ಲ ವೇದ, ಮನೆ ಕೆಲಸವನ್ನೆಲ್ಲ ನಾನೊಬ್ಬನೇ ಮಾಡಲಾಗುತ್ತಿಲ್ಲವೇ? ನನ್ನ ಅವಸ್ಥೆ ನೋಡಿಯಾದರೂ ಒಬ್ಬ ಕೆಲಸದವಳನ್ನು ಇಟ್ಟುಕೊಳ್ಳಬಹುದಲ್ಲ ಎಂದು ಗೋಕರೆಯುತ್ತಾನೆ ಹೆಂಡತಿಯನ್ನು. ಆದರೂ ವೇದ ಕರಗಲ್ಲ. ಕೆಲಸದವಳನ್ನು ಇಟ್ಟುಕೊಂಡರೆ ಅದಕ್ಕೆ ದುಡ್ಡು ಕೊಡಬೇಕು, ಅವಳೇನು ಸುಮ್ಮನೆ ಬಂದು ಕೆಲಸ ಮಾಡಲ್ಲ ಅನ್ನುತ್ತಾಳೆ. ಆದರೆ ಏನಾಯ್ತು, ಕೊಡೋಣ ಬಿಡು ವೇದ ಅಂದಾಗ, ಓಹೋ, ಎಲ್ಲಿಂದ ತಂದು ಕೊಡುತ್ತೀಯ? ಮನೆಯ ಹಿಂದೆ ಹಿತ್ತಲಲ್ಲಿ ದುಡ್ಡಿನ ಬಿಂದಿಗೆಗಳನ್ನೇನಾದರೂ ಅಗೆದು ತೆಗೆದುಕೊಡ್ತೀಯಾ ಎಂದು ವ್ಯಂಗ್ಯವಾಗಿ ಹೇಳುತ್ತಿದ್ದರೆ, ಅದೇನು ವೇದ ಅಂತ ಮಾತು ಅಂದೆ ಅನ್ನುತ್ತಾನೆ ಶ್ರೀನು. ಆ ಮಾತು ಅನ್ನದೆ ಇನ್ನೇನನ್ನಲಿ, ನೀನಾ ಒಂದು ಕೆಲಸ ಮಾಡಲ್ಲ, ಮನೆಗೆ ಬಂದು ₹1 ಕೂಡ ತರುವುದಿಲ್ಲ, ಮತ್ತೆ ಕೆಲಸದವಳನ್ನು ಎಲ್ಲಿಂದ ಇಟ್ಟುಕೊಳ್ಳಲಿ ಎನ್ನುತ್ತಾಳೆ ವೇದ. ಅದಕ್ಕೆ ನಾನು ಕಷ್ಟಪಡುವುದು ಯಾಕೆ ವೇದ? ಬೀರುವಿನಲ್ಲಿ ಎತ್ತಿಟ್ಟ ದುಡ್ಡು ಇದೆ ಅಲ್ವಾ? ಸ್ವಲ್ಪ ನನ್ನ ಮೇಲೆ ಕರುಣೆ ತೋರಿ ಕೆಲಸದವಳನ್ನು ಇಟ್ಟುಕೊಳ್ಳೆ ಎಂದು ಜಾಲಿಯಾಗಿ ಕೇಳುತ್ತಾನೆ. ಬೀರುವಿನಲ್ಲಿರುವ ದುಡ್ಡಿನ ಮೇಲೆ ಕೈ ಹಾಕುವ ಮಾತೇ ಇಲ್ಲ. ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ಅವು ಪ್ರತಾಪ್ನ ಭವಿಷ್ಯಕ್ಕಾಗಿ ಎಂದು. ಇನ್ನೊಂದು ಸಲ ಆ ದುಡ್ಡಿನ ಬಗ್ಗೆ ಮಾತನಾಡಿದರೆ ನಿನ್ನನ್ನು ಸೀಳಿ ಉಪ್ಪು ಖಾರ ಇಡುತ್ತೇನೆ, ಜಾಗ್ರತೆ ಎಂದು ಕಣ್ಣು ಉರುಳಿಸುತ್ತಾಳೆ ವೇದ. ಇವಳ ಮಾತು ಕೇಳದಿದ್ದರೆ ಅಂದಷ್ಟು ಕೆಲಸ ಮಾಡುತ್ತಾಳೆ ಎಂದು ಅರ್ಥವಾಗಿ, ಸರಿ ಸರಿ, ಅಷ್ಟು ಕೋಪ ಬೇಡ ಬಿಡು, ಹೇಗೋ ಸಣ್ಣಗೆ ಕಲಿತುಕೊಂಡು ನಾನೇ ಮನೆ ಕೆಲಸಗಳನ್ನೆಲ್ಲ ಮಾಡುತ್ತೇನೆ ಎಂದು ಎಳೆದಾಡಿಕೊಂಡು ಅಡುಗೆ ಮನೆಗೆ ಹೋಗುತ್ತಾನೆ. ಕೆಲಸ ಮಾಡುತ್ತೇನೆ ಎಂದು ಹೇಳಿ ಮತ್ತೆ ಅಡುಗೆ ಮನೆಗೆ ಯಾಕೆ ಹೋಗ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ ವೇದ. ಹಸಿವಾಗುತ್ತಿದೆ, ಏನಾದರೂ ತಿಂದು ಹೋಗಿ ಹಿತ್ತಲಲ್ಲಿರುವ ಪಾತ್ರೆಗಳನ್ನೆಲ್ಲ ತೊಳೆಯುತ್ತೇನೆ ಅಂದ. ಸರಿ ಬಿಡು, ತಿನ್ನುವುದೇನೋ, ಗಬಗಬ ನುಂಗಿ ಮೊದಲು ಆ ಪಾತ್ರೆಗಳನ್ನೆಲ್ಲ ತೊಳೆದು ಬಟ್ಟೆಗಳನ್ನೆಲ್ಲ ಒಗೆದು ಹಾಕು ಎಂದು ಆರ್ಡರ್ ತರಹ ಹೇಳಿ ಮತ್ತೆ ಟಿವಿ ನೋಡುವುದರಲ್ಲಿ ಮುಳುಗಿ ಹೋಗುತ್ತಾಳೆ ವೇದ. ಇವಳಿಗೆ ನಾನು ಗಂಡನೋ, ನನಗೆ ಇವಳು ಗಂಡನೋ ಅರ್ಥವಾಗುತ್ತಿಲ್ಲ. ಇವಳು ಹಾಕುವ ಆರ್ಡರ್ಗಳನ್ನು ನೋಡುತ್ತಿದ್ದರೆ ಎಂದು ನಿಟ್ಟುಸಿರುಳುತ್ತಾ ಅಡುಗೆ ಮನೆ ಕಡೆ ಮತ್ತೆ ನೋಡುತ್ತಾನೆ ಶ್ರೀನು. ಇವಳು ಆ ದುಡ್ಡಿನ ವಿಷಯ ಎತ್ತಿದರೆ ಬಂಡೆಗೆ ಹಾಕಿ ಒಗೆಯುವ ಹಾಗಿದೆ. ಇನ್ನು ಅದರಲ್ಲಿ ನಾನು ಇಸ್ಪೀಟ್ ಆಟಕ್ಕಾಗಿ ದುಡ್ಡು ತೆಗೆದುಕೊಂಡೆ ಎಂದು ತಿಳಿದರೆ ನೇಣು ಹಾಕುವುದಂತೂ ಖಂಡಿತ ಎಂದು ಅಂದುಕೊಳ್ಳುತ್ತಾ ಆ 2 ಲಕ್ಷ ಎಲ್ಲಿಂದ ತರಲಿ ಎಂದು ಮತ್ತೆ ಆಲೋಚನೆಯಲ್ಲಿ ಬೀಳುತ್ತಾನೆ ಶ್ರೀನು. ಇಷ್ಟರಲ್ಲಿ ಸ್ಕೂಲ್ನಿಂದ ಮನೆಗೆ ಬಂದ ಪ್ರತಾಪ್ ಡಲ್ಲಾಗಿರುವುದನ್ನು ಗಮನಿಸಿ, ಏನಾಯ್ತು, ಯಾಕೆ ಅಂತ ನೀರಸವಾಗಿ ಬರ್ತಾ ಇದೀಯಾ ಎಂದು ಕೇಳುತ್ತಾಳೆ ವೇದ. ಸೋಫಾದಲ್ಲಿ ಅಡ್ಡಲಾಗಿ ಕುಳಿತು ಪ್ಲೇಟ್ನಲ್ಲಿ ಏನೋ ಇಟ್ಟುಕೊಂಡು ತಿನ್ನುತ್ತಾ ಟಿವಿ ನೋಡುತ್ತಿರುವ ತಾಯಿಯನ್ನು ನೋಡಿ, ಏನಿಲ್ಲ ಬಿಡು, ನಿನ್ನ ಅಡುಗೆ ತಿಂದು ಹೀಗೆ ನೀರಸವಾಗಿದ್ದೇನೆ ಅಷ್ಟೇ ಎಂದು ಹೇಳುತ್ತಾನೆ. ಬೆರಳಿನಷ್ಟಿಲ್ಲ, ನೀನು ಕೂಡ ನನ್ನನ್ನು ಅನ್ನುವವನೇ ಎಂದು ಅಂದುಕೊಳ್ಳುತ್ತಾ ಮಗನನ್ನು ಏನೂ ಅನ್ನಲಾಗದೆ ಸುಮ್ಮನಾಗುತ್ತಾಳೆ ವೇದ. ಆದರೆ ಪ್ರತಾಪ್ ಮಾತ್ರ ಗಾನವಿ ತುಂಬ ನೆನಪಾಗುತ್ತಿರುತ್ತಾಳೆ. ಅಕ್ಕ ಅಲ್ಲಿ ಹೈದರಾಬಾದ್ನಲ್ಲಿ ಹೇಗಿದ್ದಾಳೋ ಏನೋ, ಅಸಲಿಗೆ ಅಲ್ಲಿ ಯಾರೋ ಗೊತ್ತಿಲ್ಲ ಅವಳಿಗೆ, ಅದರಲ್ಲಿಯೂ ಬರೀ ಮುಗ್ಧೆ ಎಂದು ಗಾನವಿಯ ಮೇಲೆ ನೆನಪು ಮಾಡಿಕೊಳ್ಳುತ್ತಾ ಅಕ್ಕನನ್ನು ಒಮ್ಮೆ ನೋಡಬೇಕು ಅನ್ನಿಸುತ್ತಿದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿರುತ್ತಾನೆ ಪ್ರತಾಪ್. ಕನಿಷ್ಠ ನಿನ್ನ ಫೋನ್ ನಂಬರ್ ಆದರೂ ತಿಳಿದಿದ್ದರೆ ಒಮ್ಮೆಯಾದರೂ ಮಾತನಾಡುತ್ತಿದ್ದೆ ಅಕ್ಕ ಎಂದು ಅಂದುಕೊಳ್ಳುತ್ತಾ ಗಾನವಿಯನ್ನೇ ನೆನಪಿಸಿಕೊಳ್ಳುತ್ತಾ ಇರುತ್ತಾನೆ. ಗಾನವಿ ಇದ್ದಿದ್ದರೆ ಪ್ರತಾಪ್ ಸ್ಕೂಲ್ನಿಂದ ಬಂದ ತಕ್ಷಣ ಅವನಿಗೆ ಏನು ಬೇಕೋ ಕೇಳಿ ಹತ್ತಿರವಿದ್ದು ಮಾಡಿ
ಬಡಿಸುತ್ತಿದ್ದಳು ಗಾನವಿ. ಸಂಬಂಧಕ್ಕೆ ಅಕ್ಕ ಆದರೂ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದವಳು ಗಾನವಿ. ಆ ಪ್ರೀತಿಯನ್ನು ಈಗ ಪ್ರತಾಪ್ ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ. ಕನಿಷ್ಠ ತಿಳಿದವರನ್ನು ಯಾರನ್ನಾದರೂ ಕೇಳಿ ಅಲ್ಲಿನ ಅವರ ಫೋನ್ ನಂಬರ್ ತೆಗೆದುಕೊಂಡು ಒಂದು ಸಲ ಫೋನ್ ಮಾಡಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಅವರ ನಂಬರ್ ಯಾರಿಗೆ ತಿಳಿದಿರಬಹುದು ಎಂದು ಯೋಚಿಸುತ್ತಾ ಇದ್ದರೆ ಚಾರಿ ನೆನಪಾಗುತ್ತಾರೆ ಪ್ರತಾಪ್ಗೆ. ಹೇಗಾದರೂ ಅವರನ್ನು ಭೇಟಿಯಾಗಿ ಒಂದು ಸಲ ಫೋನ್ ನಂಬರ್ ತೆಗೆದುಕೊಂಡು ಗಾನವಿಯ ಜೊತೆ ಮಾತನಾಡಬೇಕು ಎಂದು ಅಂದುಕೊಳ್ಳುತ್ತಾನೆ. ತಾಯಿಗೆ ತಿಳಿಯದಂತೆ. ಹೌದು, ಹಾಗೆಯೇ ಮಾಡಬೇಕು. ಒಮ್ಮೆ ಅಕ್ಕನಿಗೆ ಫೋನ್ ಮಾಡಿ ಅಲ್ಲಿ ಹೇಗಿದೆ ಎಂದು ತಿಳಿದುಕೊಂಡರೆ ಹೊರತು ನನ್ನ ಮನಸ್ಸಿಗೆ ತೃಪ್ತಿಯಾಗಲ್ಲ ಎಂದು ಅಂದುಕೊಳ್ಳುತ್ತಾನೆ ಪ್ರತಾಪ್. ಅವನು ಓದುತ್ತಿರುವುದು 9th ಕ್ಲಾಸ್. ಆದರೂ ಮನೆಯಲ್ಲಿ ನಡೆಯುವ ಎಲ್ಲ ವಿಷಯಗಳು ಗೊತ್ತು ಪ್ರತಾಪ್ಗೆ. ಗಾನವಿಗೆ ತಾಯಿ ಕೊಡುವ ಟಾರ್ಚರ್ ಕೂಡ ಗೊತ್ತು. ಅದಕ್ಕೆ ಅವರಿಗೆ ತಿಳಿಯದಂತೆ ಅಸಲು ಗಾನವಿ ಹೇಗಿದ್ದಾಳೆ ಅಲ್ಲಿ, ಅವಳನ್ನು ಭಾವ ಹೇಗೆ ನೋಡಿಕೊಳ್ಳುತ್ತಿದ್ದಾರೋ ತಿಳಿದುಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾನೆ ಒಬ್ಬ ತಮ್ಮನಾಗಿ ಯೋಚಿಸಿ ಜವಾಬ್ದಾರಿಯಿಂದ. ಇಲ್ಲಿ ಹೈದರಾಬಾದ್ನಲ್ಲಿ ಗಾನವಿ ಅಡುಗೆ ಕೆಲಸವೆಲ್ಲ ಮುಗಿಸಿ ಹಾದಿಗೆ ಕ್ಯಾರಿಯರ್ ಪ್ಯಾಕ್ ಮಾಡಿ ಕಳುಹಿಸಿದ ನಂತರ ರೂಮ್ಗೆ ಹೋಗುತ್ತಾ ಬೆಳಿಗ್ಗೆ ನಡೆದ ವಿಷಯದ ಬಗ್ಗೆ ಯೋಚಿಸುತ್ತಾ ಊಹೆಗಳಲ್ಲಿ ತೇಲುತ್ತಾ ಒಳಗೆ ಹೋಗುತ್ತಾಳೆ. ಅಸಲು ಏನಿದು? ಅವರು ನನ್ನನ್ನು ತಿನ್ನಿಸು ಎಂದು ಕೇಳುವುದೇನು? ಅವರ ವರ್ತನೆಯಲ್ಲಿ ನಿಧಾನವಾಗಿ ಬದಲಾವಣೆ ಬರುತ್ತಿದೆಯಾ? ಏನಿದು ಎಂದು ಯೋಚಿಸುತ್ತಾ ಇರುತ್ತಾಳೆ. ಆದರೆ ಆ ಸಮಯ ಎಷ್ಟು ಚೆನ್ನಾಗಿದೆ ಎಂದು ಆಲೋಚನೆಗೆ ಜಾರುತ್ತಾ ಅವರಿಗೆ ನಾನು ತಿನ್ನಿಸುತ್ತಾ ಇದ್ದರೆ ನನ್ನ ಮನಸ್ಸು ಯಾಕೆ ಅಷ್ಟು ಪರವಶಗೊಳ್ಳುತ್ತಿದೆ? ನನಗೆ ತಿಳಿಯದಂತೆ ನಾನು ಅವರಿಗೆ ಯಾಕೆ ಅಷ್ಟು ಹತ್ತಿರವಾಗುತ್ತಿದ್ದೇನೆ? ಅವರು ನನ್ನ ಕಡೆ ಒಂದೇ ಒಂದು ನೋಟ ಬೀರಿದರೆ ಸಾಕು ಎಂದು ಯಾಕೆ ಅಂದುಕೊಳ್ಳುತ್ತಿದ್ದೇನೆ? ಇದರ ಹೆಸರು ಪ್ರೀತಿನಾ? ನಾನು ಅವರನ್ನು ಪ್ರೀತಿಸುತ್ತಿದ್ದೇನಾ ಅಂದಾಗ ಹೌದು ಎನ್ನುತ್ತದೆ ಗಾನವಿಯ ಅಂತರಂಗ. ಅದರ ಹೆಸರು ಏನೋ ನನಗೆ ಗೊತ್ತಿಲ್ಲ. ಆದರೆ ಅವರಿಗೆ ನಾನು ಯಾವಾಗಲೂ ಹತ್ತಿರವಾಗಿರಬೇಕು ಎಂದು ತನ್ನ ಮನಸ್ಸು ಬಯಸುತ್ತದೆ. ಅವರು ನನ್ನ ಪ್ರಾಣ ಆಗಿ ಹೋದರು. ಅವರಿಗೆ ನಾನು ಕೆಲಸದವಳಾದರೂ ನನ್ನ ಹೃದಯದಲ್ಲಿ ಮಾತ್ರ ಅವರ ಸ್ಥಾನ ಎಲ್ಲೋ ಎತ್ತರದಲ್ಲಿದೆ ಎಂದು ಅಂದುಕೊಳ್ಳುತ್ತಾ ಅಷ್ಟರಲ್ಲಿ ಊಟ ಮಾಡಿದ್ದರಿಂದ ನಿದ್ರೆ ಬಂದಂತಾಗಿ ಮಂಚದ ಮೇಲೆ ಹೊರಗುತ್ತಾಳೆ ಗಾನವಿ. ಮಂಚದ ಮೇಲೆ ಹೊರಗಿದ ಗಾನವಿಗೆ ನಿಮಿಷಗಳಲ್ಲಿ ನಿದ್ರೆ ಬಂದರೆ ಮತ್ತೆ ಅವಳು ಹೇಳುವುದಿಲ್ಲ. ಮತ್ತೆ ಅವಳು ಹೇಳುವುದು ಕಲ್ಪ ಕಾಲೇಜಿನಿಂದ ವಾಪಸ್ ಬಂದ ಮೇಲೆಯೇ. ಕಲ್ಪ ಕಾಲೇಜಿನಿಂದ ಬಂದು ಬ್ಯಾಗಲ್ಲಿ ಸೋಫಾದಲ್ಲಿ ಎಸೆದು ಓಡಿ ಓಡಿ ಗಾನವಿಗಾಗಿ ನೋಡುತ್ತಿದ್ದರೆ ಅವಳು ಅಡುಗೆ ಮನೆಯಲ್ಲಿ ಏನೋ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡುತ್ತಾ ಅವಳಿಗೆ ದರ್ಶನ ನೀಡುತ್ತಾಳೆ. ಹಾಯ್ ಅತ್ತಿಗೆ ಎನ್ನುತ್ತಾ ಅವಳನ್ನು ತಬ್ಬಿಕೊಂಡು, ನಾನು ನಿಮಗೆ ಬೆಳಿಗ್ಗೆ ಏನು ಹೇಳಿದೆ ಅತ್ತಿಗೆ? ಇವತ್ತು ಶಾಪಿಂಗಿಗೆ ಹೋಗೋಣ ಎಂದು ತಾನೆ? ನಾನು ಕಾಲೇಜಿನಿಂದ ಬರುವಷ್ಟರಲ್ಲಿ ರೆಡಿಯಾಗಿರಿ ಎಂದು ಹೇಳಿದೆನಾ ಇಲ್ವಾ? ಆದರೂ ಕೂಡ ನೀವು ಇನ್ನೂ ರೆಡಿಯಾಗಿಲ್ಲ ಎಂದು ಮುಖ ಓದಿಸಿಕೊಳ್ಳುತ್ತಾಳೆ ಕಲ್ಪ. ನಾನು ರೆಡಿಯಾಗುವುದು ಏನಿದೆ ಬಿಡು ಕಲ್ಪ, ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬರುತ್ತೇನೆ. ನೀನು ಈಗ ತಾನೇ ಕಾಲೇಜಿನಿಂದ ಬಂದೆ, ಮೊದಲು ಏನಾದರೂ ತಿನ್ನು, ನಂತರ ನಾವು ಶಾಪಿಂಗಿಗೆ ಹೋಗೋಣ ಎನ್ನುತ್ತಾ ತಾನು ಮಾಡಿದ ಸ್ನ್ಯಾಕ್ಸ್ ಕೆಲವು ಪ್ಲೇಟ್ನಲ್ಲಿ ಇಟ್ಟು ಕಲ್ಪ ಮುಂದೆ ಇಡುತ್ತಾಳೆ. ತಿನ್ನು ಎಂದು. ನನಗೆ ಅವು ಏನೂ ಬೇಡ ಅತ್ತಿಗೆ, ಮೊದಲು ನಾವು ಶಾಪಿಂಗಿಗೆ ಹೋಗೋಣ ಅಂದಾಗ ಅದೇನು ಸಾಧ್ಯವಿಲ್ಲ. ನೀನು ಕಾಲೇಜಿನಿಂದ ಸುಸ್ತಾಗಿ ಬಂದಿದ್ದೀಯ, ಮೊದಲು ಸ್ನ್ಯಾಕ್ಸ್ ತಿನ್ನು, ನಂತರ ನಾವು ಶಾಪಿಂಗಿಗೆ ಹೋಗೋಣ ಎಂದು ಪಟ್ಟು ಹಿಡಿಯಲಾಗಿ ಸರಿ ಎಂದು ಅವುಗಳನ್ನು ಸ್ಪೀಡಾಗಿ ತಿಂದು ನಾನು ಒಂದು 15 ಮಿನಿಟ್ಸ್ನಲ್ಲಿ ಫ್ರೆಶ್ ಆಗಿ ಬರುತ್ತೇನೆ, ನೀವು ಕೂಡ ರೆಡಿಯಾಗಿರಿ ಎಂದು ತನ್ನ ರೂಮ್ಗೆ ಹೊರಟು ಹೋಗುತ್ತಾಳೆ ಕಲ್ಪ. ಇನ್ನು ಕಲ್ಪ ಎಷ್ಟು ಹೇಳಿದರೂ ಕೇಳಲ್ಲ ಎಂದು ಅರ್ಥವಾಗಿ ತಕ್ಷಣ ತಾನು ಕೂಡ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರುತ್ತಾಳೆ. ಸಿಂಪಲ್ ಆಗಿರುವ ಪ್ಲೇನ್ ಸೀರೆ ಒಂದು ಉಟ್ಕೊಂಡು ಲೂಸ್ ಆಗಿ ಸೆಡೆ ಹೆಣೆದುಕೊಂಡು ರೆಡಿಯಾಗಿ ಹಿಂದಿನ ದಿನ ತಾನು ದುಡ್ಡು ಇಟ್ಟುಕೊಂಡ ಪರ್ಸ್ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಗಾನವಿ. ಅವಳು ಹೊರಗೆ ಬರುವಷ್ಟರಲ್ಲಿ ಕಲ್ಪ ಕೂಡ ಆಗಲೇ ಫ್ರೆಶ್ ಆಗಿ ಬರುತ್ತಾಳೆ. ಸಿಂಪಲ್ ಆಗಿ ಸ್ಕೈ ಬ್ಲೂ ಕಲರ್ ಸೀರೆಯಲ್ಲಿ ಯಾವುದೇ ಮೇಕಪ್ ಇಲ್ಲದೆ ನ್ಯಾಚುರಲ್ ಬ್ಯೂಟಿ ತರಹ ಇರುವ ಗಾನವಿ ಕಡೆ ಮೈ ಮರೆತು ನೋಡುತ್ತಾಳೆ ಕಲ್ಪ. ಕಲ್ಪ ತನ್ನನ್ನು ಹಾಗೆಯೇ ನೋಡುತ್ತಿದ್ದರೆ ಏನಾಯಿತು ಕಲ್ಪ, ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ಈ ಸೀರೆ ಚೆನ್ನಾಗಿಲ್ವಾ ಎಂದು ಕೇಳುತ್ತಾಳೆ.
ಚೆನ್ನಾಗಿಲ್ವಾ? ಅಂದರೆ ಏನು ಅತ್ತಿಗೆ, ಸಿಂಪ್ಲಿ ಸೂಪರ್. ದೇವಕನ್ಯೆಯ ಆಗಿದ್ದೀರಾ ಗೊತ್ತಾ? ನೀವು ನ್ಯಾಚುರಲ್ ಬ್ಯೂಟಿ ಎಂದು ನಿಮಗೆ ಗೊತ್ತಾ? ನಿಮಗಸಲು ಯಾವುದೇ ಮೇಕಪ್ ಅವಶ್ಯಕತೆ ಇಲ್ಲ. ಯಾವುದೇ ಮೇಕಪ್ ಇಲ್ಲದಿದ್ದರೂ ತುಂಬ ಸುಂದರವಾಗಿ ಇರುತ್ತೀರಾ ಎಂದು ಅವಳನ್ನು ಹೊಗಳುತ್ತಾ, ಅದಕ್ಕೆ ನಮ್ಮ ಅಣ್ಣ ನಿನಗೆ ಬಿದ್ದು ಹೋಗಿರಬೇಕು ಅತ್ತಿಗೆ ಎನ್ನುತ್ತಾಳೆ. ಕಲ್ಪ ಮಾತುಗಳಿಗೆ ಮಧ್ಯೆ ಬೆಳಿಗ್ಗೆ ಹಾದಿ ಸಲುಗೆಯಿಂದ ತನ್ನ ಸೀರೆ ಸೆರಗಿನಿಂದ ತನ್ನ ತುಟಿಗಳನ್ನು ಒರೆಸಿಕೊಂಡಿದ್ದು, ತನ್ನ ಕಡೆ ಪ್ರೀತಿಯಿಂದ ನೋಡಿದ್ದು ನೆನಪಾಗಿ ಗಾನವಿಯ ಕೆನ್ನೆಗಳಲ್ಲಿ ಮಂದಾರ ಹರಳಿದರೆ ಆ ನಾಚಿಕೆಯನ್ನು ನೋಡುತ್ತಾ ಗಾನವಿಯ ಮುಖ ಸಂತೋಷದಿಂದ ಬೆಳಗುವುದನ್ನು ನೋಡಿದ ಕಲ್ಪ, ಏನು ಅತ್ತಿಗೆ, ಅಣ್ಣ ಮಾಡಿದ ತುಂಟಾಟ ಯಾವುದಾದರೂ ನೆನಪಾಯ್ತಾ? ಅಷ್ಟು ನಾಚಿಕೆ ಪಡ್ತಾ ಇದ್ದೀರಾ ಎಂದು ಅವಳನ್ನು ಆಟವಾಡಿಸುತ್ತಾ ಇದ್ದರೆ, ಅಂತಹದ್ದೇನೂ ಇಲ್ಲ ಎನ್ನುತ್ತಾ ಇನ್ನೂ ನಾಚಿಕೆ ಪಡುತ್ತಾಳೆ. ಹಾಂ ಏನೋ ಇದೆ ಬಿಡಿ, ಅದು ನಿಮ್ಮ ನಾಚಿಕೆ ನೋಡುತ್ತಲೇ ತಿಳಿಯುತ್ತಿದೆ ಎಂದು ಅನ್ನುತ್ತಾ, ಆ ನಾಚಿಕೆಯನ್ನು ನಮ್ಮ ಅಣ್ಣ ಬರುವವರೆಗೂ ಬಚ್ಚಿಟ್ಟುಕೊಳ್ಳಿ. ನಾನು ಮತ್ತೆ ಕೇಳಲ್ಲ ಬಿಡಿ ಏನು ನಡೆಯಿತು ಎಂದು. ನಿಮ್ಮ ಸೀಕ್ರೆಟ್ ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ. ಮೊದಲಾದರೆ ನಾವು ಶಾಪಿಂಗಿಗೆ ಹೋಗೋಣ ಬಾ ಎಂದು ಅಲ್ಲಿಂದ ಗಾನವಿಯನ್ನು ಎಳೆದುಕೊಂಡು ಕೆಳಗೆ ಕರೆದುಕೊಂಡು ಹೋಗುತ್ತಾಳೆ ಕಲ್ಪ. ನಾವೀಗ ಶಾಪಿಂಗಿಗೆ ಹೋಗೋಣ ಬನ್ನಿ ಎಂದು ಹೇಳುತ್ತಾ ಅಲ್ಲಿಂದ ಗಾನವಿಯನ್ನು ಎಳೆದುಕೊಂಡು ಕೆಳಗೆ ಕರೆದುಕೊಂಡು ಹೋಗುತ್ತಾಳೆ. ಕೆಳಗಿನ ಹಾಲಿನ ಸೋಫಾದಲ್ಲಿ ಶಾಂಭವಿ ಕುಳಿತಿರುತ್ತಾಳೆ. ಸಂತೋಷದಿಂದ ಕೆಳಗೆ ಬರುತ್ತಿರುವ ಅವರಿಬ್ಬರನ್ನು ನೋಡುತ್ತಾ ಒಂದು ಕಡೆ ಹೊಟ್ಟೆ ಕಿಚ್ಚು ಪಡುತ್ತಾ, ಮತ್ತೊಂದು ಕಡೆ ಅವರಿಗೆ ಯಾವುದೇ ಅನುಮಾನ ಬಾರದಂತೆ ಶಾಂತವಾಗಿ ಏನೂ ಮಾತನಾಡದೆ ಕುಳಿತು ಟಿವಿ ನೋಡುತ್ತಿರುತ್ತಾಳೆ. ಕಲ್ಪ ಬಂದು ಮಾತನಾಡಿಸಿ, ಮಮ್ಮಿ, ನಾನು ಅತ್ತಿಗೆ ಶಾಪಿಂಗಿಗೆ ಹೋಗುತ್ತಿದ್ದೇವೆ, ನಿನಗೇನಾದರೂ ಬೇಕಾ ಎಂದು ಕೇಳುತ್ತಿದ್ದರೆ, ನನಗೆ ಬೇಕಾದದ್ದನ್ನು ನಾನು ತರಿಸಿಕೊಳ್ಳುತ್ತೇನೆ, ಆದರೆ ನೀವಿಬ್ಬರು ಜಾಗ್ರತೆಯಿಂದ ಹೋಗಿ ಬನ್ನಿ ಎಂದು ಹೇಳುತ್ತಾ ಕಾಳಜಿ ವಹಿಸುವವಳಂತೆ ನಟಿಸುತ್ತಾ ಕ್ಯಾಸುವಲ್ ಆಗಿ ಏನು ಕೇಳುವವಳಂತೆ, ಇಷ್ಟಕ್ಕೂ ಯಾವ ಮಾಲ್ಗೆ ಹೋಗ್ತಾ ಇದ್ದೀರಿ ಎಂದು ಎಲ್ಲ ವಿವರಗಳನ್ನು ಕೇಳುತ್ತಾಳೆ. ನಿನಗೆ ಗೊತ್ತಲ್ಲ ಮಮ್ಮಿ, ನಾವು ಯಾವಾಗಲೂ ಹೋಗುವ ಮಾಲ್ಗೆ ಹೋಗ್ತಾ ಇದ್ದೇವೆ ಎಂದು ಹೇಳಿ, ಬಾಯ್ ಮಮ್ಮಿ ಎನ್ನುತ್ತಾ ಅಲ್ಲಿ ಪಕ್ಕದಲ್ಲೇ ಇದ್ದ ಅರುಂಧತಿಯವರಿಗೂ, ಬಾಯ್ ಗ್ರ್ಯಾನಿ, ಅತ್ತಿಗೆಯನ್ನು ನಾನು ಕರೆದುಕೊಂಡು ಹೋಗುತ್ತಿದ್ದೇನೆ. ನೀವು ಹೇಳಿದಂತೆಯೇ ಅವರಿಗೆ ಬೇಕಾದುದನ್ನೆಲ್ಲವನ್ನ ಕೊಡಿಸುತ್ತೇನೆ ಎಂದು ಅರುಂಧತಿಯವರಿಗೆ ಹೇಳಿ ಇಬ್ಬರು ಹೊರಗೆ ಬರುತ್ತಾರೆ. ಗಾನವಿ ಕೂಡ ಅರುಂಧತಿಯವರಿಗೆ ಹೋಗಿ ಬರುತ್ತೇನೆ ಅಮ್ಮಮ್ಮ ಎಂದು ಹೇಳುತ್ತಿದ್ದರೆ, ಸರಿ, ಜಾಗ್ರತೆಯಿಂದ ಹೋಗಿ ಬನ್ನಿ ಗಾನವಿ ಎಂದು ಪದೇ ಪದೇ ಹೇಳುತ್ತಾರೆ. ಕಲ್ಪ, ನಿಮ್ಮ ಅತ್ತಿಗೆಗೆ ಇಲ್ಲಿನ ಬಗ್ಗೆ ಏನೂ ತಿಳಿದಿಲ್ಲ, ಅವಳನ್ನು ಒಂಟಿಯಾಗಿ ಬಿಡಬೇಡ, ಜಾಗ್ರತೆಯಿಂದ ಅವಳಿಗೆ ಬೇಕಾದದ್ದನ್ನು ಕೊಡಿಸಿ ಮನೆಗೆ ಕರೆದುಕೊಂಡು ಬಾ ಎಂದು ಕಲ್ಪಾಗೆ ಒತ್ತಿ ಒತ್ತಿ ಹೇಳುತ್ತಾರೆ ಗ್ರ್ಯಾನಿ. ಅತ್ತಿಗೆಗೆ ಇಲ್ಲಿನ ಬಗ್ಗೆ ಏನೂ ತಿಳಿದಿಲ್ಲವೆಂದು ನನಗೆ ಗೊತ್ತಿಲ್ಲವೇ? ಅವರನ್ನು ನಾನು ಜಾಗ್ರತೆಯಿಂದ ನೋಡಿಕೊಳ್ಳುತ್ತೇನೆ, ನೀನು ಟೆನ್ಷನ್ ಮಾಡಿಕೊಳ್ಳಬೇಡ ಎಂದು ಹೇಳುತ್ತಾಳೆ. ಸರಿ ಸರಿ, ತಡ ಮಾಡಬೇಡಿ, ಬೇಗನೆ ಮನೆಗೆ ಬನ್ನಿ ಎಂದು ಜಾಗ್ರತೆ ಹೇಳುತ್ತಾರೆ ಅರುಂಧತಿ ಅವರು. ಡ್ರೈವರ್ನ ಕರೆದುಕೊಂಡು ಹೋಗಿ ಎಂದು ಒಳಗಿನಿಂದ ಅರುಂಧತಿಯವರು ಕೂಗುತ್ತಿದ್ದರೆ, ಏನು ಬೇಡ, ನನಗೆ ಡ್ರೈವಿಂಗ್ ಚೆನ್ನಾಗಿಯೇ ಬರುತ್ತದೆ, ನಾನೇ ಇಂದು ಅತ್ತಿಗೆಯನ್ನು ನನ್ನ ಡ್ರೈವಿಂಗ್ನಲ್ಲಿ ಕರೆದುಕೊಂಡು ಹೋಗುತ್ತೇನೆ, ನಾವಿಬ್ಬರೂ ಸೇರಿ ಶಾಪಿಂಗ್ ಎಂಜಾಯ್ ಮಾಡುತ್ತೇವೆ ಎಂದು ಕೂಗುತ್ತಾ ಕಲ್ಪ ಗಾನವಿಯನ್ನು ಅಲ್ಲಿಂದ ಎಳೆದುಕೊಂಡು ಹೋಗುತ್ತಾಳೆ. ಹೊರಗೆ ಹೋಗುತ್ತಿರುವ ಅವರಿಬ್ಬರನ್ನು ನೋಡುತ್ತಾ, ನೀನು ಎಂಜಾಯ್ ಮಾಡುತ್ತೀಯ ಕಲ್ಪ, ಆದರೆ ನಿಮ್ಮ ಅತ್ತಿಗೆಯೇ ಪಾಪ ಅಂದುಕೊಳ್ಳುತ್ತಾ ಒಂದು ನಗು ನಗುತ್ತಾಳೆ. ಅವರು ಹತ್ತ ಹೋಗುತ್ತಲೇ ಶಾಂಭವಿ ತನ್ನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡು ತಕ್ಷಣ ಅಜಯ್ಗೆ ಫೋನ್ ಮಾಡುತ್ತಾಳೆ. ಅವಳ ಫೋನ್ಗಾಗಿಯೇ ಬೆಳಿಗ್ಗೆಯಿಂದ ಚಕೋರ ಪಕ್ಷಿಯಂತೆ ಕಾಯುತ್ತಿದ್ದ ಆತ ತಕ್ಷಣ ಲಿಫ್ಟ್ ಮಾಡಿ ಹಲೋ ಅಂದಾಗ ಇತ್ತ ಕಡೆಯಿಂದ ಶಾಂಭವಿ, ನೀನು ಅರ್ಜೆಂಟಾಗಿ ಮಾಲ್ಗೆ ಹೋಗು, ಅಲ್ಲಿ ನಿನಗೆ ಗಾನವಿ ಕಾಣಿಸುತ್ತಾಳೆ. ಆದರೆ ಅವಳು ಕಾಣಿಸಿದ ತಕ್ಷಣ ಆತುರದಿಂದ ಅವಳ ಮುಂದೆ ಹೋಗಿ
ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಬೇಡ. ಸದ್ಯಕ್ಕೆ ನೀನು ಅವಳನ್ನು ದೂರದಿಂದ ಗಮನಿಸಿ ಅವಳಿಗೆ ಕಂಡು ಕಾಣದ ಹಾಗೆ ಪಕ್ಕಕ್ಕೆ ಸರಿದು ಬಿಡು. ಅಂತೆ ಹೊರತು ಹಿಂದೆ ನೀನು ಅವಳನ್ನು ಕರೆದುಕೊಂಡು ಹೋಗಲು ಪ್ರಯತ್ನಿಸಬೇಡ ಅಂದಾಗ, ಅಂದರೆ ಏನು, ಅವೆಲ್ಲ ಯಾಕೆ? ಅವಳನ್ನು ನಾನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಅಲ್ವಾ ಎನ್ನುತ್ತಿದ್ದರೆ, ನಿನಗೆ ಮೊದಲೇ ಹೇಳಿದ್ದೇನೆ, ಗಾನವಿ ಬೇಕೆಂದರೆ ಖಂಡಿತವಾಗಿಯೂ ನಾನು ಹೇಳಿದಂತೆ ಮಾಡಲೇಬೇಕು ಎಂದು. ಈಗ ನನಗೆ ಎದುರು ಮಾತನಾಡಿದರೆ ಗಾನವಿಯನ್ನು ಇನ್ನೊಮ್ಮೆ ನಿನ್ನ ಕಣ್ಣಿಗೆ ಬೀಳದಂತೆ ಮಾಡುತ್ತೇನೆ ಎಂದು ವಾರ್ನಿಂಗ್ ಕೊಡುವಂತೆ ಹೇಳುತ್ತಿದ್ದರೆ, ಬೇಡ ಬೇಡ, ಏನೋ ಗಾನವಿ ಮೇಲಿರುವ ಪ್ರೇಮದಿಂದ ಹಿಂದೆ ಅವಳನ್ನು ಕರೆದುಕೊಂಡು ಹೋಗೋಣ ಅಂದುಕೊಂಡೆ. ಅಂತೆ ಹೊರತು ನೀವು ಹೇಳಿದ್ದಕ್ಕೆ ಎದುರು ಹೇಳಬೇಕೆಂಬ ಉದ್ದೇಶದಿಂದಲ್ಲ ಎಂದು ಅನ್ನುತ್ತಿದ್ದರೆ, ನಿನಗೆ ಗಾನವಿ ಮೇಲೆ ಪ್ರೀತಿ ಇದೆಯೋ ಕಾಮವಿದೆಯೋ ನನಗೆ ತಿಳಿಯದ ವಿಷಯವೇನಲ್ಲ. ನನ್ನ ಹತ್ತಿರ ನಾಟಕ ಆಡಲು ನೋಡಬೇಡ. ನೀನು ಎಂತಹವನು, ಗಾನವಿಗಾಗಿ ಎಷ್ಟೆಲ್ಲ ಅಪರಾಧಗಳನ್ನು ಮಾಡಿದ್ದೀಯಾ ಎಂಬುದು ನನಗೆ ಪೂರ್ತಿಯಾಗಿ ಗೊತ್ತು. ನನಗೆ ಸುಳ್ಳು ಮಾತುಗಳನ್ನು ಹೇಳಿ ನನಗೆ ಟೋಪಿ ಹಾಕಲು ನೋಡಬೇಡ. ಶಾಂಭವಿಯ ಮಾತುಗಳನ್ನು ಕೇಳುತ್ತಿದ್ದ ಅಜಯ್, ನನ್ನ ಬಗ್ಗೆ ಈಕೆಗೆ ಹೇಗೆ ಗೊತ್ತು ಅಂದುಕೊಳ್ಳುತ್ತಾ, ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಹಾಂ ಸರಿ, ಇದೇ ಮೊದಲ ತಪ್ಪು ಎಂದು ಭಾವಿಸಿ ನಿನ್ನನ್ನು ಬಿಡುತ್ತಿದ್ದೇನೆ. ಇನ್ನೊಮ್ಮೆ ನನ್ನ ಮಾತಿಗೆ ಎದುರು ಮಾತನಾಡಿದರೆ ನಾನು ಹೀಗೆ ಮಾತಿನಿಂದ ಹೇಳುವುದಿಲ್ಲ. ಕೇವಲ ಗಾನವಿಯನ್ನು ನಿನಗೆ ಕಾಣಿಸದಂತೆ ಮಾಡುತ್ತೇನೆ ಅಷ್ಟೇ, ನೆನಪಿರಲಿ ಎಂದು ಗಟ್ಟಿಯಾಗಿಯೇ ವಾರ್ನಿಂಗ್ ಕೊಡುತ್ತಾಳೆ ಶಾಂಭವಿ. ಅಜಯ್ ಅಸಹನೆಯಿಂದಲೇ ಮನಸ್ಸಿನಲ್ಲೇ ಶಾಂಭವಿಯನ್ನು ಬೈದುಕೊಳ್ಳುತ್ತಾ, ಸರಿ ಸರಿ, ಇನ್ನೊಮ್ಮೆ ನಿಮಗೆ ಎದುರು ಹೇಳುವುದಿಲ್ಲ. ಇಷ್ಟಕ್ಕೂ ಈಗ ಎಲ್ಲಿಗೆ ಹೋಗಬೇಕು ಎಂದು ಅನ್ನಲಾಗಿ ಯಾವುದೋ ಮಾಲ್ ಅಡ್ರೆಸ್ ಹೇಳುತ್ತಾಳೆ ಶಾಂಭವಿ. ತಕ್ಷಣ ನೀನು ಆ ಮಾಲ್ಗೆ ಹೋಗು, ಅಲ್ಲಿ ನಿನಗೆ ಗಾನವಿ ಕಾಣಿಸುತ್ತಾಳೆ. ಹೇಳಿದ್ದು ನೆನಪಿದೆ ಅಲ್ವಾ? ಯಾವುದೇ ಪರಿಸ್ಥಿತಿಯಲ್ಲಿ ಅವಳಿಗೆ ಹತ್ತಿರವಾಗಿ ಹೋಗಬೇಡ. ದೂರದಿಂದಲೇ ಅವಳಿಗೆ ಕಾಣಿಸಿಕೊಂಡು ಮಾಯವಾಗಿ ಬಿಡು. ಅವಳು ನೋಡುತ್ತಿರುವುದು ಕನಸೋ ನಿಜವೋ ಅವಳಿಗೆ ಅರ್ಥವಾಗಬಾರದು. ಅರ್ಥವಾಯಿತಲ್ಲ ಎಂದು ಹೇಳಿದಾಗ, ಅರ್ಥವಾಯಿತು ಅನ್ನುತ್ತಾನೆ ಅಜಯ್. ಸರಿ, ಈಗಲೇ ಹೊರಡು. ಅಲ್ಲಿಗೆ ಹೋದ ನಂತರ ಅಲ್ಲಿ ಏನು ನಡೆಯಿತೋ ನನಗೆ ಹೇಳು ಎಂದು ಫೋನ್ ಇಡುತ್ತಾಳೆ ಶಾಂಭವಿ. ಶಾಂಭವಿ ಫೋನ್ ಇಟ್ಟ ತಕ್ಷಣ, ನಾನು ಅಲ್ಲಿ ಏನು ಮಾಡಬೇಕೆಂದು ಕೂಡ ನೀನೇ ಹೇಳುತ್ತೀರಾ? ಹಾಂ ಹಾಂ ಹಾಂ, ನಾನು ನಿನ್ನ ಮಾತು ಯಾಕೆ ಕೇಳಲಿ? ಗಾನವಿಯನ್ನು ತೋರಿಸುವವರೆಗೂ ನಿನ್ನ ಕೆಲಸ. ನಂತರ ಗಾನವಿಯನ್ನು ಏನು ಮಾಡಿದರೂ ನಿನಗೆ ತಿಳಿಯದು. ಗಾನವಿಯನ್ನು ತೋರಿಸುವವರೆಗೂ ನಿನ್ನ ಕೆಲಸ. ನಂತರ ಗಾನವಿಯನ್ನು ಏನು ಮಾಡಿದರೂ ನಿನಗೆ ತಿಳಿಯದು. ನಿನಗೆ ತಿಳಿಯದಂತೆ ಗಾನವಿಯನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಅಲ್ವಾ ಎಂದು ಕುತಂತ್ರದಿಂದ ನಗುತ್ತಾ ಅಲ್ಲಿಂದ ಮಾಲ್ಗೆ ಹೊರಡುತ್ತಾನೆ ಅಜಯ್. ಆದರೆ ಅವನಿಗೆ ತಿಳಿಯದ ವಿಷಯವೇನೆಂದರೆ, ಅವನ ಹಿಂದೆ ಕೂಡ ತನ್ನ ಮನುಷ್ಯನನ್ನು ಇಟ್ಟಿದ್ದಾಳೆ ಶಾಂಭವಿ. ಕಲ್ಪ ಡ್ರೈವಿಂಗ್ ಮಾಡುತ್ತಿದ್ದರೆ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಗಾನವಿ ಹೈದರಾಬಾದ್ ರಸ್ತೆಗಳ ಮೇಲೆ ಕಲ್ಪ ತನ್ನ ಕಾರನ್ನು ಓಡಿಸುತ್ತಿದ್ದರೆ, ರಸ್ತೆಯ ಇಕ್ಕೆಲಗಳಲ್ಲಿರುವ ಎತ್ತರವಾದ ಕಟ್ಟಡಗಳನ್ನು ಆಶ್ಚರ್ಯದಿಂದ ನೋಡುತ್ತಾ, ಎಷ್ಟು ದೊಡ್ಡದಾಗಿವೆ ಈ ಕಟ್ಟಡಗಳು ಎಂದು ಅಂದುಕೊಳ್ಳುತ್ತಾ ಬೆರಗುಗಣ್ಣಿನಿಂದ ಅವುಗಳನ್ನು ನೋಡುತ್ತಿರುತ್ತಾಳೆ. ಗಾನವಿ ಏನು ಮಾಡಿದ್ದಾಳೆಂದು ಒಮ್ಮೆ ಗಮನಿಸಿದ ಕಲ್ಪ, ಏನು ಅತ್ತಿಗೆ ಹಾಗೆ ನೋಡ್ತಾ ಇದ್ದೀಯಾ ಎಂದು ಕೇಳುತ್ತಿದ್ದರೆ, ನಮ್ಮದು ಹಳ್ಳಿ ಅಲ್ವಾ ಕಲ್ಪ, ಗಟ್ಟಿಯಾಗಿ 1-2 ಅಂತಸ್ತಿನ ಬಿಲ್ಡಿಂಗ್ಗಳೇ ಹೊರತು ಅಲ್ಲಿ ಯಾವುವೋ ಹೀಗೆ ಇಷ್ಟು ದೊಡ್ಡ ಕಟ್ಟಡಗಳನ್ನು ನೋಡುವುದು, ಇಷ್ಟು ದೊಡ್ಡ ರಸ್ತೆಗಳನ್ನೆಲ್ಲ ನೋಡುವುದು ಇದೇ ಮೊದಲ ಬಾರಿ. ಅದಕ್ಕೆ ಹಾಗೆ ನೋಡುತ್ತಿದ್ದೇನೆ ಅಂದರೆ, ಅಯ್ಯೋ ಅತ್ತಿಗೆ, ನೀವು ಎಂದು ಸಿಟಿಗೆ ಬಂದಿಲ್ಲವಾ ಎಂದು ಕೇಳುತ್ತಾಳೆ ಕಲ್ಪ. ಇಲ್ಲ ಕಲ್ಪ ಎಂದು ನಮ್ಮ ಊರು ದಾಟಿ ಹೊರಗೆ ಹೋಗಿಲ್ಲ. ಹೌದಾ, ಅದೇನು ಅತ್ತಿಗೆ, ನಿಮಗೆ ಸಂಬಂಧಿಕರು ಯಾರೂ ಇರಲಿಲ್ವಾ? ಕನಿಷ್ಠ ಪಕ್ಕದ ಊರಿಗೂ ಕೂಡ ಯಾವಾಗಲೂ ಹೋಗಿರಲಿಲ್ವಾ ಎಂದು ಕೇಳುತ್ತಿದ್ದರೆ, ಇಲ್ಲ ಕಲ್ಪ, ನಮ್ಮ ಅಮ್ಮ ಅಪ್ಪ ತೀರಿಕೊಂಡ ನಂತರ ಚಿಕ್ಕಮ್ಮ ಚಿಕ್ಕಪ್ಪ ನನ್ನನ್ನು ಬೆಳೆಸಿದರು. ಆ ಮನೆ ಆ ಸ್ಕೂಲ್ ಬಿಟ್ಟರೆ ನಾನು ಎಂದು ಎಲ್ಲಿಗೂ ಊರು ದಾಟಿ ಹೊರಗೆ ಹೋಗಿಲ್ಲ ಅಂದಾಗ
ಗಾನವಿ ಎಂಥ ಪರಿಸ್ಥಿತಿಯಲ್ಲಿ ಎಂತಹ ವಾತಾವರಣದಲ್ಲಿ ಬೆಳೆದಿದ್ದಾಳೆ ಎಂದು ನೆನೆಸಿಕೊಂಡು ಬೇಜಾರು ಮಾಡಿಕೊಳ್ಳುತ್ತಾಳೆ ಕಲ್ಪ. ಅಯ್ಯೋ ಅತ್ತಿಗೆ, ಈಗ ನೀವು ಹಾಗೇನು ಫೀಲ್ ಆಗಬೇಡಿ. ಈಗ ಇಲ್ಲಿ ನಿಮಗೆ ಈ ಕಲ್ಪ ಜೊತೆಗಿದ್ದಾಳೆ. ನೀವು ನೋಡಿದ್ದನ್ನೆಲ್ಲ ನಿಮಗೆ ಹೈದರಾಬಾದ್ ಪೂರ್ತಿ ಸುತ್ತಿಸಿ ತೋರಿಸ್ತಾಳೆ. ನೀವೇನು ಟೆನ್ಷನ್ ಮಾಡಿಕೊಳ್ಳಬೇಡಿ ಅತ್ತಿಗೆ. ನಿಮಗೆ ತಿಳಿಯದ ಲೋಕವನ್ನು ನಾನು ಹೊಸದಾಗಿ ಪರಿಚಯ ಮಾಡಿಸುತ್ತೇನೆ ಅಲ್ವಾ. ನನಗೆ ರಜೆ ಸಿಕ್ಕಾಗಲೆಲ್ಲ ನಾವಿಬ್ಬರು ಸೇರಿ ಹೈದರಾಬಾದ್ ರೋಡ್ಸ್ ಪೂರ್ತಿ ರೌಂಡ್ಸ್ ಹಾಕೋಣ, ಸರಿಯಾ ಎಂದು ಗಲಗಲ ನಗುತ್ತಿದ್ದರೆ ಕಲ್ಪಾಳ ಒಳ್ಳೆಯ ಮನಸ್ಸಿಗೆ ಅವಳನ್ನು ಪ್ರೀತಿಯಿಂದ ನೋಡುತ್ತಾಳೆ ಗಾನವಿ. ಹಾಗೆ ಹೀಗೆ ಮಾತುಗಳನ್ನು ಆಡಿಕೊಳ್ಳುತ್ತಾ ಹೈದರಾಬಾದ್ ರಸ್ತೆಗಳ ಮೇಲೆ ಅವರ ಕಾರು ಹೋಗುತ್ತಿದ್ದರೆ ಕಾರಿನಲ್ಲಿರುವ ಎಫ್ಎಂನಿಂದ ಒಳ್ಳೆಯ ಮೆಲೋಡಿ ಹಾಡುಗಳು ಬರುತ್ತಿರುತ್ತವೆ. ಆ ಹಾಡುಗಳನ್ನು ಕೇಳುತ್ತಾ ಕಲ್ಪ ಜೊತೆ ಮಾತನಾಡುತ್ತಾ ಕೊನೆಗೆ ಮಾಲ್ ತಲುಪುತ್ತಾರೆ ಅವರಿಬ್ಬರು. ಆಫೀಸ್ನಲ್ಲಿ ಗಡಿಬಿಡಿಯಲ್ಲಿ ಇಂದು ನಡೆಯುವ ಮೀಟಿಂಗಾಗಿ ಇರುವ ಪೇಪರ್ಗಳನ್ನೆಲ್ಲ ಒಂದು ಫೈಲ್ನಲ್ಲಿ ಪಿನ್ ಮಾಡಿ ರೆಸ್ಟೋರೆಂಟ್ನಲ್ಲಿ ನಡೆಯುವ ಮೀಟಿಂಗಾಗಿ ರೆಡಿಯಾಗುತ್ತಿರುತ್ತಾನೆ. ಇಷ್ಟರಲ್ಲೇ ದೀಪಕ್ ಬರುವುದರೊಂದಿಗೆ ದೀಪಕ್ನನ್ನು ನೋಡಿ, ನಿನಗೆ ಹೇಳಿದ ಕೆಲಸವನ್ನೆಲ್ಲ ಮುಗಿಯಿತಾ ದೀಪಕ್ ಎಂದು ಕೇಳುತ್ತಾನೆ. ಮುಗಿಯಿತು ಅಂದಾಗ ಖಂಡಿತವಾಗಿಯೂ ಈ ಮೀಟಿಂಗ್ ಸಕ್ಸಸ್ ಆಗುತ್ತದೆ ಎಂದು ಅಂದುಕೊಳ್ಳುತ್ತಾನೆ. ಆ ಪ್ರಾಜೆಕ್ಟ್ ಕೂಡ ನಮಗೆ ಬರುತ್ತದೆ ನೋಡು ಎಂದು ಧೈರ್ಯವಾಗಿ ಹೇಳುತ್ತಾನೆ ದೀಪಕ್. ಸರಿ, ಮೀಟಿಂಗಿಗೆ ಟೈಮ್ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲವನ್ನು ತೆಗೆದಿಟ್ಟುಕೊಂಡಿದ್ದೀಯೋ ಇಲ್ಲವೋ ಒಂದು ಬಾರಿ ಕ್ರಾಸ್ ಚೆಕ್ ಮಾಡು ಎಂದು ಅನ್ನಲಾಗಿ ದೀಪಕ್ ಮತ್ತೊಮ್ಮೆ ಒಂದು ಬಾರಿ ಫೈಲ್ಸ್ ಎಲ್ಲವನ್ನು ಚೆಕ್ ಮಾಡಿ, ಓಕೆ, ಎಲ್ಲವನ್ನ ತೆಗೆದುಕೊಂಡಿದ್ದೇವೆ, ಇನ್ನೂ ಅವರನ್ನು ಮೆಚ್ಚಿಸುವುದೊಂದೇ ಬಾಕಿ ಎಂದು ಅನ್ನಲಾಗಿ, ಆ ವಿಷಯವನ್ನು ನಾನು ನೋಡಿಕೊಳ್ಳುತ್ತೇನೆ, ಬಾ, ಈಗಾಗಲೇ ಲೇಟ್ ಆಗಿದೆ, ಮೀಟಿಂಗಿಗೆ ಕರೆಕ್ಟ್ ಟೈಮ್ಗೆ ಹೋಗಬೇಕು ಎಂದು ಅಂದುಕೊಳ್ಳುತ್ತಾ ಗಾನವಿ ಹೋಗುವ ಮಾಲ್ನಲ್ಲೇ ಇರುವ ರೆಸ್ಟೋರೆಂಟ್ಗೆ ಹೊರಡುತ್ತಾರೆ ಇಬ್ಬರು. ಹಾಗೆ ಒಬ್ಬರಿಗೆ ತಿಳಿಯದಂತೆ ಒಬ್ಬರು, ಗಾನವಿ ಅವರು, ಅತ್ತ ದೀಪಕ್ ಅವರು, ಇತ್ತ ಅಜಯ್, ಮೂವರು ಅದೇ ಮಾಲ್ಗೆ ಬರುತ್ತಾರೆ. ಮಾಲ್ ಹತ್ತಿರಕ್ಕೆ ಬರುತ್ತಲೇ ಕಾರನ್ನು ಸೈಡ್ಗೆ ನಿಲ್ಲಿಸಿ, ಅತ್ತಿಗೆ ನೀವು ಇಲ್ಲೇ ಇರಿ, ನಾನು ಕಾರ್ ಪಾರ್ಕ್ ಮಾಡಿ ಬರುತ್ತೇನೆ ಎನ್ನುತ್ತಿದ್ದರೆ, ಅಯ್ಯೋ ನಾನು ಒಬ್ಬಳೇ ಇಲ್ಲಿ ಇರಲಾರೆ ಕಲ್ಪ, ನಾನು ಕೂಡ ನಿನ್ನ ಜೊತೆಗೆ ಬರುತ್ತೇನೆ ಎನ್ನುತ್ತಿದ್ದರೆ, ಏನು ಪರವಾಗಿಲ್ಲ ಅತ್ತಿಗೆ, 2 ನಿಮಿಷದಲ್ಲಿ ಬಂದು ಬಿಡ್ತೇನೆ, ಪ್ಲೀಸ್ ನೀವು ಇಲ್ಲೇ ಇರಿ ಎಂದು ಹೇಳಿ ಗಾನವಿಯನ್ನು ಅಲ್ಲಿ ಇಳಿಸಿ ಕಾರ್ ಪಾರ್ಕ್ ಮಾಡಲು ಹೋಗುತ್ತಾಳೆ ಕಲ್ಪ. ಕಲ್ಪ ತಕ್ಷಣ ಬರುತ್ತೇನೆ ಎಂದು ಹೇಳಿದ್ದರಿಂದ ಭಯದಿಂದಲೇ ಕಾರು ಇಳಿದು ಒಂದು ಕಡೆ ನಿಲ್ಲುತ್ತಾಳೆ ಗಾನವಿ. ಆಗಲೇ ಶಾಂಭವಿ ಹೇಳಿದ ಅಡ್ರೆಸ್ಗೆ ಬಂದ ಅಜಯ್ ದೂರದಿಂದ ಗಾನವಿಯನ್ನು ನೋಡುತ್ತಿರುತ್ತಾನೆ. ಅವಳು ಗಾನವಿನ ಅಲ್ವಾ ಎಂದು ಪರೀಕ್ಷಿಸಿ ನೋಡಿ ಅವಳು ಗಾನವಿನೇ ಎಂದು ಕನ್ಫರ್ಮ್ ಮಾಡಿಕೊಂಡು, ಎಷ್ಟು ದಿನಗಳಾಯಿತು ಅಂದುಕೊಳ್ಳುತ್ತಾ, ಎಷ್ಟು ದಿನಗಳಾಯಿತು ಗಾನವಿ ನಿನ್ನನ್ನು ನೋಡಿ ಎಂದು ಅಂದುಕೊಳ್ಳುತ್ತಾ ತೀಕ್ಷ್ಣವಾಗಿ ಗಾನವಿಯನ್ನು ನೋಡಿದ ಅಜಯ್ಗೆ ಗಾನವಿ ಇನ್ನೂ ಮೈ ತುಂಬಿಕೊಂಡು ಬಣ್ಣ ಬಂದು ಮುಖದಲ್ಲಿ ಸಂತೋಷ ಎದ್ದು ಕಾಣುವಂತೆ ಕಾಣಿಸುತ್ತಿದ್ದರೆ, ಅಲ್ಲಿ ಅತ್ತೆ ಮನೆಯಲ್ಲಿ ಹೇಗಿದ್ದೀಯೋ ಅಂದುಕೊಂಡೆ, ಆದರೆ ಪರವಾಗಿಲ್ಲ, ಚೆನ್ನಾಗಿಯೇ ಬಣ್ಣ ಬಂದು ಮೈ ತುಂಬಿಕೊಂಡು ಇನ್ನೂ ಸುಂದರವಾಗಿ ತಯಾರಾಗಿದ್ದೀಯಾ ಎಂದು ಅವಳನ್ನು ನೋಡುತ್ತಾ ಇರುತ್ತಾನೆ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.